ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಕ್ಲಾಸಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಬಗ್ಗೆ ನಾವೆಲ್ಲರೂ ಕೂಡ ಡಿಸ್ಕಷನ್ ಅನ್ನು ಮಾಡೋಣ. ಯಾವ ಟಾಪಿಕ್ ಅಪ್ಪ ಅಂತಂದ್ರೆ ಸೇಮ್ ವರ್ಡ್ಸ್ ಯೂಸ್ಡ್ ಆಸ್ ಅ ನೌನ್ ಆ್ಯಂಡ್ ವರ್ಬ್ ಇನ್ ಅ ಸೆಂಟೆನ್ಸ್ ಆಫ್ ಯುವರ್ ಓನ್. ಈ ಟಾಪಿಕ್ ಮೇಲೆ ನಿಮಗೆ SSLC ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕ್ವಶನ್ ಇದು ಫಿಕ್ಸ್ ಆಗಿ ಬರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಟಾಪಿಕ್. ಓಕೆ ವಿದ್ಯಾರ್ಥಿಗಳೇ, ಇದರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಅನ್ನು ಮಾಡೋಣ. ಸೇಮ್ ವರ್ಡ್ಸ್ ಯೂಸ್ಡ್ ಆಸ್ ಅ ನೌನ್ ಆ್ಯಂಡ್ ವರ್ಬ್ ಇನ್ ಅ ಸೆಂಟೆನ್ಸ್ ಆಫ್ ಯುವರ್ ಓನ್. ಈ ವಾಕ್ಯ ಯಾವ ರೀತಿಯಾಗಿಪ್ಪ ಅಂತಂದ್ರೆ ಒಂದೇ ಪದವನ್ನು ಹೇಗೆ ನಾಮಪದವಾಗಿ ಹಾಗೂ ಕ್ರಿಯಾಪದವಾಗಿ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಟಾಪಿಕಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ನೌನ್ ಅಂದರೆ ಏನು? ವಾಟ್ ಈಸ್ ಅ ನೌನ್? ನೌನ್ ಈಸ್ ಅ ನೇಮಿಂಗ್ ವರ್ಡ್. ನೌನ್ ಈಸ್ ಅ ನೇಮಿಂಗ್ ವರ್ಡ್. ನೌನ್ ಅಂದರೆ ನಾಮಪದ ಅಂತ ನಾವು ಕರಿತೀವಿ. ಅದೇ ತೆರನಾಗಿ ವಾಟ್ ಈಸ್ ಅ ವರ್ಬ್? ವರ್ಬ್ ಈಸ್ ಅ ಆಕ್ಷನ್ ವರ್ಡ್. ಕ್ರಿಯೆಯನ್ನು ಸೂಚಿಸುವುದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಪದವನ್ನು ಅವರು ಕೊಟ್ಟಿರಬಹುದು, ಅವುಗಳನ್ನು ನಾವು ನೌನ್ ಮತ್ತು ವರ್ಬ್ಗಳಾಗಿ ಯಾವ ರೀತಿಯಾಗಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಡ ಮಾಡದೆ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸೋಣ. ಓಕೆ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗತ್ತಾ ಈಸಿಯಾಗಿ. ಓಕೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಎಕ್ಸಾಂಪಲ್ಸ್. ಲಿಸನ್ ಹಿಯರ್. ಡಾನ್ಸ್. ಈ ಡಾನ್ಸ್ ಅಂತಕ್ಕಂಥ ಒಂದು ಪದವನ್ನು ನಾವು ನೌನ್ ಆಗಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ? ದ ಡಾನ್ಸ್ ಎಂಡ್ಸ್ ಆಟ್ 10 o'clock. ದ ಡಾನ್ಸ್ ಎಂಡ್ಸ್ ಆಟ್ 10 o'clock. ಇಲ್ಲಿ ಯಾವುದು ನೌನ್ ಆಗಿ ಉಪಯೋಗ ಆಗೈತಪ್ಪ ಅಂತಂದರೆ ಈ ಡಾನ್ಸ್ ಅನ್ನೋ ಪದ ಇಲ್ಲಿ ನೌನ್ ಆಗಿ ನಾವು ಬಳಸಿದೆವು. ಕನ್ನಡದಲ್ಲಿ ನೃತ್ಯವು 10 ಗಂಟೆಗೆ ಕೊನೆಗೊಳ್ಳುತ್ತದೆ. ನೃತ್ಯವು 10 ಗಂಟೆಗೆ ಕೊನೆಗೊಳ್ಳುತ್ತದೆ. ನೋಡ್ರಿ, ಇಲ್ಲಿ ಯಾವುದು ನಾಮಪದ, ನೌನ್ ಯಾವುದು? ಡಾನ್ಸ್. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಮುಂದೆ ನೋಡೋಣ. ಇದನ್ನು ವರ್ಬ್ ಆಗಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಲಿಸನ್ ಹಿಯರ್. ವಿಲ್ ಯು ಡಾನ್ಸ್ ವಿತ್ ಮೀ? ನೀವು ನನ್ನೊಂದಿಗೆ ನೃತ್ಯ ಮಾಡುತ್ತೀರಾ? ವಿಲ್ ಯು ಡಾನ್ಸ್ ವಿತ್ ಮೀ? ಇಲ್ಲಿ ಡಾನ್ಸ್ ಅಂತಕ್ಕಂಥದ್ದು ಕ್ರಿಯಾಪದವಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ನಿಮಗೆ ಇನ್ನೊಂದು ಈಸಿ ಮೆಥಡ್ ಏನಪ್ಪ ಅಂತಂದ್ರೆ ಇಲ್ಲಿ ಡಾನ್ಸ್ ಅನ್ನುವ ಪದವನ್ನು ನಾವು ಯಾವ ರೀತಿಯಾಗಿ ಬಳಸ್ಬೋದು? ದಿಸ್ ಈಸ್ ವೆರಿ ಈಸಿ ಮೆಥಡ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ನೌನನ್ನು ಬಳಸುವಾಗ ಐ ಲೈಕ್ ಡಾನ್ಸ್. ಆರ್ ಯು ಅಂಡರ್ಸ್ಟ್ಯಾಂಡ್? ಐ ಲೈಕ್ ಡಾನ್ಸ್. ಇಲ್ಲಿ ಡಾನ್ಸ್ ಅಂತಕ್ಕಂಥದ್ದು ನೌನ್ ಆಗಿ ಯೂಸ್ ಆಗಿದೆ. ಅದೇ ರೀತಿಯಾಗಿ ನಾವು ಏನಪ್ಪ ಅಂತಂದರೆ ಇಲ್ಲಿ ವರ್ಬ್ ಆಗಿ ಬಳಸೋ ಮುಂದೆ ಐ ವಿಲ್ ಡಾನ್ಸ್. ಐ ವಿಲ್ ಡಾನ್ಸ್. ಲಿಸನ್ ಹಿಯರ್. ಇಲ್ಲಿ ಡಾನ್ಸ್ ಅಂತಕ್ಕಂಥದ್ದು ವರ್ಬ್ ಆಗಿ ಬಳಸಿದ್ವಿ. ಐ ವಿಲ್ ಡಾನ್ಸ್ ಅಂದರೆ ನಾನು ನೃತ್ಯ ಮಾಡಬಲ್ಲೆ. ನೋಡ್ರಿ, ಈ ರೀತಿಯಾಗಿ ಕೂಡ ನಾವು ಬರಿಬಹುದು. ಮೇಲೆ ಬರೆದನ್ನೆಲ್ಲ ವಿಲ್ ಯು ಡಾನ್ಸ್ ವಿತ್ ಮೀ, ಐ ವಿಲ್ ಡಾನ್ಸ್, ಯಾವ್ದು ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ದಿಸ್ ಈಸ್ ಅ ಈಸಿ ಟ್ರಿಕ್ಸ್. ಓಕೆ, ಆರ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್ ಎಕ್ಸಾಂಪಲನ್ನು ನೋಡೋಣ. ಅದೇ ರೀತಿಯಾಗಿರ್ತಕ್ಕಂಥ ಎರಡನೇ ಒಂದು ಎಕ್ಸಾಂಪಲ್ ಪ್ಲೇ. ಪ್ಲೇ ಅಂತಕ್ಕಂಥದ್ದನ್ನು ನೋಡೋಣ. ನೌನ್ ಆಗಿ ಯಾವ ರೀತಿಯಾಗಿ ನಾವು ಬಳಸ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ. ಇಲ್ಲಿ ಪ್ಲೇ ಅಂದ್ರೆ ನೌನಲ್ಲಿ ನಾವು ನಾಟಕ ಅಂತ ತಿಳ್ಕೋಬೇಕು. ನಾವು ನಾಟಕ ನೋಡಲು ಹೋಗುತ್ತಿದ್ದೇವೆ. ಏನೇನು ನೋಡಕ್ಕೆ ಹೋಗತ್ತೀವಿ ನಾವು? ಇಲ್ಲಿ ನಾಟಕವನ್ನು ನೋಡಲು ಹೋಗುತ್ತಿದ್ದೇವೆ. ಇಲ್ಲಿ ಪ್ಲೇ ಅಂತಕ್ಕಂಥದ್ದು ನೌನ್ ಆಗಿ ನಾವು ಬಳಸ್ಕೊಂಡಿವಿ. ಓಕೆ, ನಿಮಗೆ ಹೇಳಿದೆಲ್ಲ ನಾನು ಈಸಿ ಟ್ರಿಕ್ಸ್ ಪ್ರಕಾರ ನಾವು ಯಾವ ರೀತಿಯಾಗಿ ಇದನ್ನು ಬರಿಬಹುದಪ್ಪ ಅಂತಂದ್ರೆ ಲಿಸನ್ ಹಿಯರ್ ಸ್ಟೂಡೆಂಟ್ಸ್.
ನೌನಲ್ಲಿ ಪ್ಲೇ ಅಂತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಸೇಮ್. ಐ ಲೈಕ್ ಪ್ಲೇ. ಐ ಲೈಕ್ ಪ್ಲೇ. ನಾನು ಆಟವನ್ನು ಇಷ್ಟಪಡುತ್ತೇನೆ. ದಿಸ್ ಈಸ್ ಅ ನೌನ್. ಓಕೆ, ನೆಕ್ಸ್ಟ್ ಒನ್ ಚೇಂಜ್ ದ ವರ್ಬ್. ವರ್ಬಲ್ಲಿ ಯಾವ ರೀತಿಯಾಗಿ ಹೇಳ್ತೀವಿ ಅಪ್ಪ ಅಂತಂದ್ರೆ ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ಅವರು ಕ್ರಿಕೆಟ್ ಆಡಲು ಇಷ್ಟಪಡುತ್ತಾರೆ. ಅವರು ಕ್ರಿಕೆಟ್ ಆಡಲು ಇಷ್ಟಪಡುತ್ತಾರೆ. ಇನ್ನೊಂದು ಮೆಥಡಲ್ಲಿ ನಾವು ಬರೀಬಹುದು. ಯಾವ ರೀತಿಯಾಗಿಪ್ಪ ಅಂತಂದ್ರೆ ಐ ವಿಲ್ ಪ್ಲೇ. ಐ ವಿಲ್ ಪ್ಲೇ. ಹಿಯರ್ ಪ್ಲೇ ಅಂತಕ್ಕಂಥದ್ದು ವರ್ಬ್ ಆಗಿ ಯೂಸ್ ಆಗಿದೆ. ನಾನು ಆಡಬಲ್ಲೆ. ನಾನು ಆಡಬಲ್ಲೆ. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ನಿಮ್ಗೆ ಯಾವ್ದು ಈಜಿ ಆಗತ್ತಲ್ಲ ಆ ಟ್ರಿಕ್ಸನ್ನು ನೀವು ಬಳಸ್ಕೊಳ್ಬೋದು. ಥರ್ಡ್ ಒನ್ ಏನಪ್ಪ, ಇನ್ನೊಂದು ಎಕ್ಸಾಂಪಲು ಸ್ಲಿಪ್ಪಿಂಗ್. ನೌನ್ ಆಗಿ ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಸ್ಲಿಪ್ಪಿಂಗ್ ಈಸ್ ಅ ಗುಡ್ ಪ್ರಾಕ್ಟೀಸ್ ಆಫ್ ಹೆಲ್ತ್. ನಿದ್ರೆ ಮಾಡುವುದು ಆರೋಗ್ಯದ ಉತ್ತಮ ಅಭ್ಯಾಸ ಅಂತ ನಾವಿಲ್ಲಿ ನಾಮಪದವಾಗಿ ಬಳಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಸಿ ಟ್ರಿಕ್ಸಲ್ಲಿ ನಾವು ಹೇಳ್ಬೋದು ಐ ಲೈಕ್ ಸ್ಲಿಪ್ಪಿಂಗ್. ಐ ಲೈಕ್ ಸ್ಲೀಪಿಂಗ್. ಇಲ್ಲಿ ನಾನು ನಿದ್ರಿಸುವುದನ್ನು ಇಷ್ಟಪಡುತ್ತೇನೆ. ಇದು ನೌನ್ ಆಗಿ ಬಳಸ್ತಿದ್ವಿ. ಅದೇ ತೆರನಾಗಿ ವರ್ಬ್ಸ್ ಆಗಿ ಇಲ್ಲಿ ಬಳಸ್ತಾ ಇದ್ದೀವಿ. ಹಿ ಈಸ್ ಸ್ಲೀಪಿಂಗ್ ಆನ್ ದ ಬೆಡ್. ಅವನು ಹಾಸಿಗೆಯ ಮೇಲೆ ಮಲಗಿದ್ದಾನೆ. ಇದು ವರ್ಬ್ ಆಗಿ ನಾವು ಬಳಸಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಮೆಥಡಲ್ಲಿ ನಾವು ಐ ವಿಲ್ sleeping. I will sleeping. This is also correct. This is easy method also. I will sleeping. ನಾನು ನಿದ್ರಿಸಬಲ್ಲೆ. ಇದು ವರ್ಬ್ ಆಗಿ ಬಳಸಿದ್ವಿ. ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ. ಫೋರ್ತ್ ಒನ್ ಪಾರ್ಕ್. ಸುಮಂಗಲ ವೆಂಟ್ ಟು ದ ಪಾರ್ಕ್. ಸುಮಂಗಲ ಉದ್ಯಾನವನಕ್ಕೆ ಹೋದಳು. ಇಲ್ಲಿ ಪಾರ್ಕ್ ಅಂತಕ್ಕಂಥದ್ದು ಉದ್ಯಾನವನ, ಮೈದಾನ ಅಂತ ಒಂದು ಅರ್ಥವನ್ನು ಕೊಟ್ಟರೆ ನೌನಲ್ಲಿ ಇದು ವರ್ಬ್ ಆಗಿ ಏನಪ್ಪ ಅಂತಂದ್ರೆ ಪಾರ್ಕಿಂಗ್ ಪ್ಲೇಸ್ ಆಗಿ ಇನ್ನೊಂದು ಅರ್ಥವನ್ನು ಕೊಡ್ತೈತಿ. ಓಕೆ, ಇದನ್ನು ಕೂಡ ನಾವು ಅದೇ ರೀತಿಯಾಗಿ ಬಳಸ್ಬೋದು. ಯಾವ ಟೈಪ್ ಅಂತಂದ್ರೆ ಐ ಲೈಕ್ ಪಾರ್ಕ್. ನಾನು ಉದ್ಯಾನವನವನ್ನು ಇಷ್ಟಪಡುತ್ತೇನೆ. ಇದು ನೌನ್ ಆಗಿ ಬಳಸಿದ್ರೆ ಇಲ್ಲಿ ವರ್ಬ್ ಆಗಿ ವಿ ಪಾರ್ಕ್ ಅವರ್ ವೆಹಿಕಲ್ಸ್ ಹಿಯರ್. ನಾವು ನಮ್ಮ ವಾಹನಗಳನ್ನು ಇಲ್ಲಿ ನಿಲ್ಲಿಸುತ್ತೇವೆ. ದಿಸ್ ಈಸ್ ದ ವರ್ಬ್. ನೆಕ್ಸ್ಟ್ ಒನ್ ಯೂಸ್ ಐ ವಿಲ್ ಪಾರ್ಕ್. ದಿಸ್ ಒನ್ ಆಲ್ಸೋ ಐ ವಿಲ್ ಪಾರ್ಕ್. ಐ ವಿಲ್ ಪಾರ್ಕ್. ನಾನು ನಿಲ್ಲಿಸಬಲ್ಲೆ. ಓಕೆ, ನೆಕ್ಸ್ಟ್ ಒನ್ ಎಕ್ಸಾಂಪಲ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಇದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬುಕ್. ಐ ರೀಡ್ ಅ ಬುಕ್. ಐ ರೀಡ್ ಅ ಬುಕ್. ಇಲ್ಲಿ ನಾಮಪದವಾಗಿ ನಾವು ಬಳಸ್ತಾ ಇದ್ದೀವಿ. ಬುಕ್ ಅಂತಕ್ಕಂಥ ಒಂದು ಪದವನ್ನು ನಾನು ಪುಸ್ತಕ ಓದುತ್ತೇನೆ. ಓಕೆ, ಅದೇ ರೀತಿಯಾಗಿ ಐ ಲೈಕ್ ಬುಕ್. ಐ ಲೈಕ್ ಬುಕ್. ನಾನು ಪುಸ್ತಕವನ್ನು ಇಷ್ಟಪಡುತ್ತೇನೆ. ನೆಕ್ಸ್ಟ್ ಒನ್ ವರ್ಬ್ ಆಗಿ ನಾವು ಬಳಸ್ತಾ ಇದ್ದೀವಿ. ದೇ ಬುಕ್ 2 ಸೀಟ್ಸ್ ಇನ್ ಅ ಟ್ರೈನ್. ವರ್ಬ್ ಆಗಿ ಇಲ್ಲಿ ಅವರು ರೈಲಿನಲ್ಲಿ 2 ಆಸನಗಳನ್ನು ಬುಕ್ ಮಾಡುತ್ತಾರೆ. ಇದನ್ನು ಕೂಡ ನಾವು ಬಳಸ್ಬೋದು. ಐ ವಿಲ್ ಬುಕ್. ಐ ವಿಲ್ ಬುಕ್. ಓಕೆ, ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ. ನಾವು ಈಸಿಯಾಗಿರ್ತಕ್ಕಂಥ ಮೆಥಡನ್ನು ಕೂಡ ನಾವು ನೆನಪಿಟ್ಕೋಬಹುದು. ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಓಕೆ, ಯಾರೂ ಕೂಡ ನೀವು ಈ ಕ್ವಶನನ್ನು ಹಾಗೆ ಬಿಡಬೇಡ್ರಿ.
ನೌನ್ ಆಗಿ ಬಳಸೋ ಮುಂದೆ ಐ ಲೈಕ್. ಓಕೆ, ನೆಕ್ಸ್ಟ್ ಒಂದು ವರ್ಬ್ ಆಗಿ ಬಳಸೋ ಮುಂದೆ ಐ ವಿಲ್ ಅಂತಕ್ಕಂಥ ಒಂದು ಪದವನ್ನು ಯೂಸ್ ಮಾಡಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಪದವನ್ನು ನೀವು ಹಾಕಿದರೆ ನಿಮಗೆ ಖಂಡಿತವಾಗ್ಲೂ ಕೂಡ 1 ಮಾರ್ಕ್ಸು ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಪ್ರಶ್ನೆಯನ್ನು ಕೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕೂಡ ಮೇಲೆ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಎಲ್ಲ ಪದಗಳನ್ನು ನೋಡಿಕೊಂಡು ಅದೇ ಪ್ರಕಾರವಾಗಿ ನೀವು ಕೂಡ ಏನು ಮಾಡ್ರಿಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. 5 ವರ್ಡ್ಸ್ಗಳನ್ನು. ಫಸ್ಟ್ ಒನ್ ಕಂಡಕ್ಟ್. ಕಂಡಕ್ಟ್ ಅಂದರೆ ಏನು? ನಡತೆ. ನಡತೆ ಅಂತ ನಾವು ಹೇಳ್ತೀವಿ, ನಡೆಸು ಅಥವಾ ನಡತೆ ಅಂತ. ನೆಕ್ಸ್ಟ್ ಒನ್ ರೆಕಾರ್ಡ್. ರೆಕಾರ್ಡ್ ಮೀನಿಂಗ್ ಸಾಧನೆ, ಅಂದರೆ ದಾಖಲೆಯನ್ನು ಇಡ್ತೀವಲ್ಲ ಅದು. ಇನ್ನೊಂದು ರೆಕಾರ್ಡಲ್ಲಿ ನಾವು ರೆಕಾರ್ಡನ್ನು ಮಾಡೋದು. ಓಕೆ, ನೆಕ್ಸ್ಟ್ ಒನ್ ಬಾತ್. ಬಾತ್ ಮೀನಿಂಗ್ ಸ್ನಾನ ಮಾಡೋದು, ಅಂದರೆ ಸ್ನಾನದಿಂದ ಅಂತ. ಅಡ್ರೆಸ್. ಓಕೆ, ಅಡ್ರೆಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಲ್ಲ, ವಿಳಾಸ ಅಂತ, ಹೆಸರು ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಒನ್ ಮೀನಿಂಗ್ ಪೇಸ್. ನೆಕ್ಸ್ಟ್ ಒನ್ ಪೇಸ್. ಪೇಸ್ ಅಂದರೆ ಮುಖ. ಇನ್ನೊಂದು ಪೇಸಲ್ಲಿ ನಾವೇನಂತ ಹೇಳ್ತೀವಿ? ಎದುರಿಸು ಅಂತ ಹೇಳ್ತೀವಿ. ಓಕೆ, ಈ 5 ವರ್ಡ್ಸ್ಗಳನ್ನು ನೀವೇನು ಮಾಡಿರಿ, ಸ್ವಂತವಾಗಿ ಪ್ರಯತ್ನವನ್ನು ಮಾಡಿರಿ. ಯಾವ ರೀತಿಪ್ಪ ಅಂತಂದರೆ ಇವುಗಳನ್ನು ನೀವೇ ಓನಾಗಿ ಯೂಸ್ ಮಾಡಿರಿ. ಯಾವ ರೀತಿ ನೌನನ್ನು ನಾವು ಬರಿತೀವಿ, ಪ್ರತಿಯೊಂದು ವರ್ಡ್ಸನ್ನು ನೌನ್ ಅಥವಾ ವರ್ಬ್ ಆಗಿ ಯಾವ ರೀತಿಯಾಗಿ ಬಳಸಬೇಕು ಅಂತಕ್ಕಂಥದ್ದನ್ನು ನೀವು ಕೂಡ ಸಾಲ್ವ್ ಮಾಡಿರಿ ಇವುಗಳನ್ನು ಅಂತ ಹೇಳ್ತಾ, ನೀವು ಎಲ್ಲರೂ ಕೂಡ ಇವುಗಳನ್ನು ಆನ್ಸರನ್ನು ನೀವು ಸಾಲ್ವ್ ಮಾಡಿ ಕಾಮೆಂಟ್ ಮುಖಾಂತರ ನನಗೆ ಸೆಂಡ್ ಮಾಡ್ಬೋದು. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮಲ್ಲಿ ವರ್ಬ್ ಮತ್ತು ನೌನನ್ನು ಎರಡೂ ಕೂಡ ಕೇಳಂಗಿಲ್ಲ. ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂತಂದ್ರೆ ಒಂದು ವರ್ಡನ್ನು ಕೊಟ್ಟು ಅವರು ನೌನ್ ಆಗಿ ಯೂಸ್ ಮಾಡಂತನೂ ಕೇಳ್ಬೋದು, ವರ್ಬ್ ಆಗಿ ಯೂಸ್ ಮಾಡಂತನೂ ಕೂಡ ಕೇಳ್ಬೋದು. ನೀವು ಒಂದೇ ಒಂದು ನೆನ್ಪಿಟ್ಕೊಡ್ರಿ, ನೌನ್ ಆಗಿ ಯೂಸ್ ಮಾಡಂತ ಹೇಳಿದ್ರಪ್ಪ ಅಂತಂದ್ರೆ ಅಲ್ಲಿ ಐ ಲೈಕ್ ಅಂತ ಬಳಸಿ ಅವ್ರು ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಯೂಸ್ ಮಾಡಿರಿ. ವರ್ಬ್ ಆಗಿ ಕೇಳಿದ್ರಪ್ಪ ಅಂತಂದ್ರೆ ಐ ವಿಲ್ ಅಂತ ಬಳಸಿ ಅಲ್ಲಿ ಮುಂದ್ಗಡೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವರ್ಡನ್ನು ಬರೀರಿ. ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಬರ್ತೈತಿ. ಓಕೆ, ಇದನ್ನು ನೆನಪಿಟ್ಕೊಡ್ರಿ. ಯಾರೂ ಕೂಡ ಈ ಪ್ರಶ್ನೆಯನ್ನು ಹಾಗೆ ಬಿಟ್ಟು ಬರಬೇಡ್ರಿ.